ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮಿಂಚು ಮೊದಲು ಗುಡುಗು ನಂತರ ಏಕೆ ಅಂತಕ್ಕಂಥ ಒಂದು ನಮ್ಮ ಪ್ರಕೃತಿಯಲ್ಲಿ ನಡೆಯುವ ಅದ್ಭುತ ಅವುಗಳಲ್ಲಿ ಇದು ಒಂದು. ಏಕೆ ಅನ್ನೋದನ್ನ ವೈಜ್ಞಾನಿಕ ರೂಪವಾಗಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡೋಣ ಬನ್ನಿ. ನಮಗೆ ಗೊತ್ತಿದ್ದ ಹಾಗೆ ಮಿಂಚು ಗುಡುಗು ಬರ್ತಕ್ಕಂಥದ್ದು ಮಳೆ ಬರುವ ಸಮಯದಲ್ಲಿ. ಮಳೆ ಇಲ್ಲದಿದ್ದಾಗ ಮಿಂಚು ಗುಡುಗು ಬರೋದಿಲ್ಲ. ಮಳೆ, ಮಿಂಚು, ಗುಡುಗು ಎಲ್ಲ ಮೂರು ಒಟ್ಟಿಗೆ ಬರುತ್ತೆ. ಆದರೆ ಮಿಂಚು ಮೊದಲು ಬರುತ್ತೆ, ಗುಡುಗು ಆಮೇಲೆ ಬರುತ್ತೆ, ಮಳೆ ಸದಾ ಬರ್ತಾನೆ ಇರುತ್ತೆ. ಇದು ಏಕೆ ಅನ್ನೋದನ್ನು ನೋಡೋಣ ಬನ್ನಿ. ಆಕಾಶದಲ್ಲಿ ಆಗ್ತಕ್ಕಂತ ಅನೇಕ ವಿಸ್ಮಯಗಳಲ್ಲಿ ಇದು ಒಂದು. ಗುಡುಗು ಮತ್ತು ಮಿಂಚು ಹೇಗೆ ಉಂಟಾಗುತ್ತದೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅಲ್ವಾ? ಹೌ ರಿಯಲಿ ಥಂಡರ್ ಅಂಡ್ ಲೈಟ್ನಿಂಗ್ ವಿಲ್ ಅಕ್ಕರ್. ಮೋಡಗಳ ನಡುವೆ ಏಕಾಏಕಿ ಮಿಂಚು ಏಕೆ ಕಾಣುತ್ತೆ? ಮಳೆ ಬರ್ತಿರುತ್ತೆ, ಮಳೆ ಜೊತೆಗೆ ನಾವು ನೋಡಿದ ಕೆಲವು ಸರಿ ಆಕಾಶದಲ್ಲಿ ಇದ್ದಕ್ಕಿದ್ದಂಗೆ ಮಿಂಚು ಬರುತ್ತೆ. ಆಕಾಶದ ಮೇಲೆ ಒಳ್ಳೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಲೈಟ್ ಬಂದಂಗೆ ಬರ್ತಾ ಇರುತ್ತೆ. ಯಾತಕ್ಕೋಸ್ಕರ ಇದು? ಮೋಡಗಳಿಂದ ಮಳೆ ಬರುತ್ತೆ ಅಂತ ನಮಗ್ ಗೊತ್ತಿದೆ. ಆದರೆ ಮಿಂಚು ಗುಡುಗು ಬರ್ಬೇಕಾದ್ರೆ ಮೋಡದ ಒಳಗೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮಳೆಯ ಮೋಡಗಳೊಳಗೆ ನೀರಿನ ಹನಿಗಳು, ಹಿಮದ ಕಣಗಳು ಮತ್ತು ಗಾಳಿಯ ಪ್ರವಾಹಗಳು ಇದ್ದೇ ಇರುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಕಣಗಳಾಗಿರುತ್ತವೆಲ್ಲ. ಈ ಕಣಗಳು ಅಣುಗಳು ಅಂತ ಹೇಳ್ಬೋದು. ಈ ಅಣುಗಳು ನಿರಂತರವಾಗಿ ಡಿಕ್ಕಿ ಹೊಡಿತಾ ಇರುತ್ತೆ, ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇರುತ್ತೆ. ನಿಮ್ಗೆ ಗೊತ್ತಿದೆ, ಅಣುಗಳಲ್ಲಿ ಇರ್ತಕ್ಕಂಥದ್ದು ಸ್ಮಾಲ್ ಪಾರ್ಟಿಕಲ್ಸ್, ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಅಟಾಮಿಕ್ ಪಾರ್ಟಿಕಲ್ಸ್ ಯಾವುದು ಅಂತಂದ್ರೆ ಎಲೆಕ್ಟ್ರಾನ್ಸು, ನ್ಯೂಟ್ರಾನ್ಸು, ಪ್ರೋಟಾನ್ಸು ಇವೆಲ್ಲ ಇರುತ್ತೆ. ಇವು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆದಾಗ ಅವುಗಳಿಂದ ಎಲೆಕ್ಟ್ರಿಕಲ್ ಚಾರ್ಜ್ ಉತ್ಪತ್ತಿ ಆಗುತ್ತೆ. ಅಂದ್ರೆ ಎಲೆಕ್ಟ್ರಾನ್ಸ್ ಬೇರೆ ಆಗುತ್ತೆ. ಆ ಎಲೆಕ್ಟ್ರಾನ್ಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಾಗ ಅಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಮೋಡದ ಮೇಲ್ಭಾಗದಲ್ಲಿ, ಮೋಡದ ಒಳಗೆ, ಮೋಡದ ಮೇಲ್ಭಾಗದಲ್ಲಿ ಪ್ಲಸ್ ಅಂದ್ರೆ ಧನ ಆವೇಶ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದರ ಕೆಳಭಾಗದಲ್ಲಿ ಋಣ ಆವೇಶ ಅಥವಾ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಬಂತು ಅಂದಾಗೆಲ್ಲ ಏನಾಗುತ್ತೆ, ಈ ಪ್ಲಸ್ ಮತ್ತು ಮೈನಸ್ ಚಾರ್ಜ್ ಇರುತ್ತಲ್ಲ, ಅವೆರಡರ ಮಧ್ಯೆ ವ್ಯತ್ಯಾಸ ಉಂಟಾಗುತ್ತೆ. ಅದು ವೋಲ್ಟೇಜ್ ಡಿಫರೆನ್ಸ್ ಅಂತ ಕರೀತಾರೆ. ಅದರಿಂದ ಇವು ಮೋಡಗಳು ಒಳಗಾಗ್ತಕ್ಕಂಥದ್ದು. ಅಂದ್ರೆ ಮೋಡಗಳ ಒಳಭಾಗದಲ್ಲಿ ಅಣುಗಳು ಅನೇಕ ಬದಲಾವಣೆಗಳನ್ನು ಹೊಂದಿ ಪಾಸಿಟಿವ್ ಚಾರ್ಜು, ನೆಗೆಟಿವ್ ಚಾರ್ಜು ಬೇರೆ ಬೇರೆ ಆಗುತ್ತೆ. ಅದು ನಮ್ಮ ಅಣುಗಳಲ್ಲಿ ಇರ್ತಕ್ಕಂಥದ್ದು. ಅದು ಸರಿ, ಮಿಂಚು ಹೇಗೆ ಉಂಟಾಗುತ್ತೆ ಮತ್ತೆ ಲೈಟ್ನಿಂಗ್ ಹೇಗಾಗುತ್ತೆ ಅಂದ್ರೆ, ಈ ಆವೇಶಗಳ ವ್ಯತ್ಯಾಸ ಬಹಳ ಹೆಚ್ಚಾದಾಗ ಗಾಳಿಯು ವಿದ್ಯುತ್ ಅನ್ನು ತಡೆಯಲು ಸಾಧ್ಯವಾಗಲ್ಲ. ಅಂದ್ರೆ ಗಾಳಿಗೆ ಆ ಎಲೆಕ್ಟ್ರಿಕಲ್ ಚಾರ್ಜಸ್ ನ ತಡೆಯಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ. ಆಗ ಮೋಡದಿಂದ ಮೋಡಕ್ಕೆ ಅಥವಾ ಮೋಡದಿಂದ ಭೂಮಿಗೆ ಭಾರಿ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಅಂದ್ರೆ ಯಾವಾಗ ಗಾಡಿ ಈ ಎಲೆಕ್ಟ್ರಿಕಲ್ ಚಾರ್ಜಸ್ ನ ಹಿಡ್ಕೊಳ್ಳೋಕ್ ಸಾಧ್ಯವಾಗಲ್ವೋ ಆಗ ಇದ್ದಕ್ಕಿದ್ದಾಗೆ ವಿದ್ಯುತ್ ಉತ್ಪಾದನೆ ಆಗ್ಬಿಡುತ್ತೆ. ಅದನ್ನೇ ಲೈಟ್ನಿಂಗ್ ಅಥವಾ ಮಿಂಚು ಅಂತ ಕರೀತಾರೆ. ಒಂದು ಮಿಂಚಿನಲ್ಲಿ ಕೋಟ್ಯಾಂತರ ವೋಲ್ಟ್ ವಿದ್ಯುತ್ ಇರುತ್ತೆ. ಅಷ್ಟೊಂದು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಬಿಕಾಸ್ ಮೋಡ ಗೊತ್ತಿದೆ ನಿಮ್ಗೆ, ಮೋಡ ಟನ್ ಗಟ್ಲೆ ಇರುತ್ತೆ, ಅಲ್ಲಿ ಆಗಿದ್ದಷ್ಟೊಂದು ಉತ್ಪತ್ತಿ ಆಗುತ್ತೆ. ಅದೇ ಲೈಟ್ನಿಂಗ್ ಅಂತ ಕರೀತಾರೆ. ಅದು ಮೋಡದಲ್ಲಿ ಇರೋಕ್ಕಾಗಲ್ಲ, ಅದು ಹೊರಗಡೆ ಬರಬೇಕು, ಅದು ಭೂಮಿಯ ಕಡೆ ಬರುತ್ತೆ. ಅದು ಭೂಮಿಗೂ ಹೊಡೆಯೋದಿಲ್ಲ ಬಂದು, ಆದರೆ ಭೂಮಿ ಮತ್ತೆ ಆಕಾಶ ಇವುಗಳ ಮಧ್ಯದಲ್ಲಿ ಲೈಟ್ನಿಂಗ್ ಬರುತ್ತೆ. ಕೆಲವು ಸಾರಿ ತುಂಬಾ ಜಾಸ್ತಿ ಆದಾಗ, ಮೋಡ ಹತ್ರ ಇದ್ದಾಗ
ಈ ಲೈಟ್ನಿಂಗ್ ಅಂತದ್ದು ಮರಗಳಿಗೂ ಬಿಲ್ಡಿಂಗಿಗೂ ಎಲ್ಲೋ ಹೊಡೆಯುತ್ತೆ. ನ್ಯೂಯಾರ್ಕ್ ನಲ್ಲಿರ್ತಕ್ಕಂಥ ಒಂದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅನ್ನೋದ್ರ ಮೇಲೆ ಒಂದು ಎಲೆಕ್ಟ್ರಿಕಲ್ ಪೋಲ್ ತರ ಹಾಕಿದ್ದಾರೆ. ಅದಕ್ಕೆ ಅನೇಕ ಸಾರಿ ಹೊಡೆಯುತ್ತೆ ಅಂತ ಹೇಳ್ತಾರೆ. ಮಿಂಚು ಅಥವಾ ಲೈಟ್ನಿಂಗ್ ಅಂತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಆದ್ರಿಂದ ತುಂಬಾ ಬಿಸಿಯಾಗಿರುತ್ತಂತೆ. ಆ ಮಿಂಚಿನ ಹಾದಿಯಲ್ಲಿ ಮಿಂಚು ಉತ್ಪತ್ತಿ ಆಗುತ್ತಲ್ಲ, ಆ ಮಿಂಚು ಬರೋ ಟೈಮ್ನಲ್ಲಿ ಆ ಗಾಳಿ ಇರುತ್ತಲ್ಲ, ಮಿಂಚಿನ ಅಕ್ಕಪಕ್ಕದಲ್ಲಿ ಗಾಳಿ, ಆ ಗಾಳಿಯ ತಾಪಮಾನ ತುಂಬಾ ಜಾಸ್ತಿ ಆಗುತ್ತಂತೆ. ಸುಮಾರು 30,000 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತಂತೆ. ನಮಗೆ ಜ್ವರ ಬಂದಾಗ ನಮಗೆ 98 ಡಿಗ್ರಿಯಿಂದ 103 ಡಿಗ್ರಿ ಹೋಗಿದರೆ ಮೈಯೆಲ್ಲ ಬಿಸಿ ಆಗುತ್ತೆ. ಹೊರಭಾಗದಲ್ಲಿ ಟೆಂಪರೇಚರು ಬಿಸಿಲು ಕಾಲದಲ್ಲಿ 35-40 ಹೋದ್ರೆ ಬಿಸಿಲು ತಡೆಯೋಕ್ಕಾಗಲ್ಲ. ಅಂಥದ್ದು 30,000 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂದ್ರೆ ಅಂದಾಜೆ ನಾವು ಮಾಡೋಕ್ಕಾಗಲ್ಲ. ಅಲ್ಲಿ ಅಷ್ಟು ದೂರ, ಅಷ್ಟು ಎತ್ತರ, ಅಷ್ಟೊಂದು ಹೆಚ್ಚು ಗಾಳಿಯ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಎಲ್ಲ ಗಾಳಿ ಅಲ್ಲ, ಆ ಮಿಂಚು ಬರ್ತಕ್ಕಂಥ ಗಾಳಿಯಲ್ಲಿ ಮಾತ್ರ. ಇದು ಸೂರ್ಯನ ಮೇಲ್ಮೈ ತಾಪಮಾನಕ್ಕಿಂತ ಹೆಚ್ಚಾಗಿರುತ್ತಂತೆ. ಮಿಂಚು ನಾವು ಮೋಡಗಳ ಒಳಭಾಗದಲ್ಲಿರ್ತಕ್ಕಂಥ ಅಣುಗಳಿಂದ, ನೀರಿನ ಅಣುಗಳು, ಐಸಿನ ಅಣುಗಳು, ಮಂಜಿನ ಅಣುಗಳು, ಗಾಳಿಯು, ಈ ಅಣುಗಳಿಂದ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಗುಡುಗು ಹೇಗಾಗುತ್ತೆ ಅಂತ ಕೇಳಿದರೆ, ಮಿಂಚಿನಿಂದ ಸುತ್ತಲಿನ ಗಾಳಿ ಕ್ಷಣಾರ್ಧದಲ್ಲಿ ತುಂಬಾ ಬಿಸಿಯಾಗುತ್ತೆ. ಮಿಂಚು ಶುರುವಾಯಿತು ಅಂದ್ರೆ ಮಿಂಚಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಾಳಿ ಒಂದು ಕ್ಷಣದಲ್ಲಿ ತುಂಬಾ ಬಿಸಿ ಆಗ್ಬಿಡುತ್ತೆ. ವೆರಿ ಹೈ ಟೆಂಪರೇಚರ್, 30,000 ಡಿಗ್ರಿ ಅಷ್ಟು ಆಗ್ಬಿಡುತ್ತೆ. ಈ ಬಿಸಿ ಗಾಳಿ ತಕ್ಷಣ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ಯಾವಾಗ ಗಾಳಿ ಬಿಸಿ ಆಗುತ್ತೋ ಅದು ವಿಸ್ತರಣೆ ಆಗುತ್ತೆ. ಹಠಾತ್ ವಿಸ್ತರಣೆ ಆಗೋದ್ರಿಂದ ಆಘಾತ, ಶಾಕ್ ವೇವ್, ಆ ಒಂದು ಗಾಳಿಗೆ ಆ ಶಾಕ್ ವೇವ್ ಬಂದ್ಬಿಡುತ್ತೆ. ಆ ಶಾಕ್ ವೇವ್ ಇದೆಯಲ್ಲ, ಅದೇ ಆ ಗುಡುಗು, ಥಂಡರ್ ಅಂತ, ಅದರಿಂದ ಶಬ್ದ ಉತ್ಪತ್ತಿ ಆಗುತ್ತೆ. ಶಾಕ್ ವೇವ್ ಹರಡಿತು ಅಂತಂದ್ರೆ ಶಬ್ದ ಬರುತ್ತೆ. ಆ ಶಬ್ದ ಅದೇ ಗುಡುಗು ಅಂತಕ್ಕಂಥದ್ದು. ಮಿಂಚು, ಬೆಳಕು, ಗುಡುಗು ಇವೆಲ್ಲವೂ ಸಹಿತ ಆಕಾಶದಲ್ಲಿರ್ತಕ್ಕಂಥ ಮೋಡದ ಒಳಭಾಗದಲ್ಲಿರ್ತಕ್ಕಂಥ ಅಣುಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಇದೊಂದು ಅತ್ಯಂತ ಅದ್ಭುತ. ಮಿಂಚು ಹೇಗೆ ಆಗುತ್ತೆ ಅಂತ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅದು ಅಷ್ಟೊಂದು ಶಾಖ ಇರೋದ್ರಿಂದ ನೋಡೋಕ್ಕಾಗಲ್ಲ. ಆದ್ರೂ ಸಹಿತ ಅನಲೈಸ್ ಮಾಡಿ ಈ ರೀತಿಯಾಗಿ ಹೇಳಿದ್ದಾರೆ. ಸರಿ, ನಾವು ಈಗ ತಿಳಿದ ಹಾಗೆ, ವಿಜ್ಞಾನಿಗಳು ಹೇಳಿದ ಹಾಗೆ, ಮಿಂಚು, ಗುಡುಗು ಎರಡು ಮೋಡಗಳ ಒಳಭಾಗದಲ್ಲಿರ್ತಕ್ಕಂಥ ಅಣುಗಳಿಂದ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಆದ್ರೆ ಎರಡು ಒಟ್ಟಿಗೆ ಉತ್ಪತ್ತಿಯಾದಾಗ ಮಿಂಚು ಮಾತ್ರ ಮೊದಲು ಕಾಣಿಸುತ್ತೆ, ಗುಡುಗು ಆಮೇಲೆ ಬರುತ್ತೆ. ಯಾತಕ್ಕೋಸ್ಕರ ಅಂತ ಕೇಳಿದಾಗ, ಗಾಳಿಯ ವೇಗ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣ ಮಾಡುತ್ತೆ ಬೆಳಕು. ಶಬ್ದ ಸುಮಾರು 1 ಸೆಕೆಂಡಿಗೆ 343 ಮೀಟರ್ ಬರ್ಬೋದು. ಅಷ್ಟೇ, ಜಾಸ್ತಿ ಬರೋದಿಲ್ಲ. ಅಂದ್ರೆ ಬಹಳ ಕಡಿಮೆ. ಬೆಳಕಿನ ವೇಗಕ್ಕೆ ನಾವು ಹೋಲಿಸಿದಾಗ ಅದು ಅತ್ಯಂತ ಕಡಿಮೆ. ಆದ್ರಿಂದ ಮೊದಲು ಮಿಂಚು ಬಂದ್ಬಿಡುತ್ತೆ, ಬೆಳಕು ಬಂದ್ಬಿಡುತ್ತೆ, ಆಮೇಲೆ ಗುಡುಗು ಬರುತ್ತೆ. ಆದರೆ ಗುಡುಗಿನ ಶಬ್ದ ನಿಧಾನವಾಗಿ ಬಂದು ನಂತರ ನಮಗೆ ಕೇಳಿಸುತ್ತೆ. ಅಂದ್ರೆ ಕೆಲವು ಸಾರಿ ಭೂಮಿ ಹತ್ತಿರ ಮೋಡ ಇದ್ದಾಗ ಅಲ್ಲಿ ಮಿಂಚು, ಗುಡುಗು ಉತ್ಪತ್ತಿಯಾಗ ಶಬ್ದ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಮಿಂಚು ಬರುತ್ತಲ್ಲ, ಆ ಮಿಂಚಿನ ಶಬ್ದ ಅಂತ ಬರುತ್ತೆ. ನೋಡಿದಿರ ಮಿಂಚು ನೀವು? ಅದ್ರ ಜೊತೆಗೆ ಗುಡುಗು ಬರುತ್ತೆ. ಆದ್ರೆ ಮಿಂಚು ಛಟ್ ಛಟ್ ಅಂತ ಹೊಡೆದಂಗಾಗುತ್ತೆ ಶಬ್ದ. ಆದ್ರೆ ಗುಡುಗು ದೊಡ್ಡದು ಬಂಡೆಗಳು ಬಿದ್ದ ಹಾಗೆ ಕಾಣಿಸ್ತಾ ಇರುತ್ತೆ.
ಮಿಂಚು ಉತ್ಪತ್ತಿ ಆಗುತ್ತಲ್ಲ, ಅದು ಭೂಮಿಯಿಂದ ಎಷ್ಟು ದೂರ ಇರುತ್ತೆ ಸುಮಾರಾಗಿ ಮೋಡಗಳಲ್ಲಿ ಅಂತ ಕಂಡರೆ, ಮಿಂಚು ಕಂಡ ನಂತರ ಗುಡುಗು ಕೇಳುವವರೆಗೂ ಸೆಕೆಂಡ್ಗಳು ಆಗುತ್ತಷ್ಟೆ. 5 ಸೆಕೆಂಡ್ ಅನ್ನ ನಾವು ನೋಡ್ಕೊಂಡ್ರೆ 1.7 ಕಿಲೋಮೀಟರ್ ದೂರ ಇದೆ ಅಂತ ಅಂದ್ಕೋಬಹುದು 5 ಸೆಕೆಂಡ್ ನಲ್ಲಿ. ಉದಾಹರಣೆಗೆ 10 ಸೆಕೆಂಡ್ ಅಂತ ನಾವು ಅಂದ್ಕೊಂಡ್ರೆ ಮಿಂಚು ಸುಮಾರು 3.4 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಅಂದ್ರೆ ಗುಡುಗು ಬಂದಾಗ ನಾವು ನೋಡ್ತಾ ಇರ್ತೀವಲ್ಲ, ಮಿಂಚು ಯಾವಾಗ ಬರುತ್ತೆ, ಎಷ್ಟು ದೂರ ಇದೆ ಅನ್ನೋದಕ್ಕೆ ಹೇಳೋದಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಭೂಮಿಯಿಂದ ಮೇಲ್ಭಾಗದಲ್ಲಿ ಮಿಂಚು ಅಂದ್ರೆ ಮೋಡ ಎಷ್ಟು ದೂರ ಇದೆಯೋ, ಕೆಲವು ಭೂಮಿಗೆ ಬಹಳ ಹತ್ತಿರದಲ್ಲಿರುತ್ತೆ, ಇನ್ನು ಕೆಲವು ಭೂಮಿಗೆ ಬಹಳ ಮೇಲ್ಭಾಗದಲ್ಲಿರುತ್ತೆ. ಹೀಗೆ ಮೋಡಗಳು ಬೇರೆ ಬೇರೆ ರೀತಿ ಇರೋದ್ರಿಂದ ಅಲ್ಲಿ ಮಿಂಚು ಉಂಟಾದಾಗ ಆ ಮಿಂಚಿನ ದೂರ ಭೂಮಿಯಿಂದ ಹೆಚ್ಚು ಕಡಿಮೆ ಇರುತ್ತೆ. ಮಳೆ ಬಂದಾಗ ಮಾತ್ರ ಮಿಂಚು ಗುಡುಗು ಬರುತ್ತೆ. ಆ ರೀತಿ ಬಂದಾಗ ಸ್ವಲ್ಪ ನಾವು ಸುರಕ್ಷತೆಯನ್ನು ಕಂಡಿಡ್ಕೋಬೇಕು. ಮಿಂಚಿನ ಸಮಯದಲ್ಲಿ ಅಥವಾ ಮಳೆಯ ಸಮಯದಲ್ಲಿ ಮಿಂಚು ಬರುತ್ತೆ ಅಂತ ಗೊತ್ತಾದಾಗ ಮರದ ಕೆಳಗೆ ನಿಂತ್ಕೋಬಾರ್ದು, ತೆರೆದ ಮೈದಾನದಲ್ಲಿ ನಿಲ್ಬಾರ್ದು, ಲೋಹದ ವಸ್ತುಗಳಿಂದ ದೂರ ಇರಬೇಕು, ಮನೆಯೊಳಗೆ ಆಶ್ರಯ ಪಡಿಬೇಕು. ಮಿಂಚು ಮೋಡಗಳಲ್ಲಿ ಸಂಗ್ರಹವಾದ ವಿದ್ಯುತ್ ಆವೇಶದ ಬಿಡುಗಡೆ, ಅಂದ್ರೆ ವಿದ್ಯುತ್ತಿನ ಒಂದು ಹೈ ವೋಲ್ಟೇಜ್ ಲೈಟ್ ಹೊರಗಡೆ ಬರ್ತಿರುತ್ತೆ. ಗುಡುಗು ಮಿಂಚಿನಿಂದ ಬಿಸಿ ಗಾಳಿ, ಗುಡುಗು ಅಂತ ಹೇಳ್ತೀವಲ್ಲ, ಬಿಸಿ ಗಾಳಿ ಉತ್ಪತ್ತಿ ಆದ ತಕ್ಷಣ ಅಲ್ಲಿ ಬರ್ತಕ್ಕಂಥ ಶಾಕ್ ವೇವ್ಸ್ ಇದೆಯಲ್ಲ, ಅದು ಗುಡುಗು. ಆದ್ರಿಂದ ಪ್ರತಿಯೊಂದು ಗುಡುಗಿನ ಹಿಂದೆ ಒಂದು ಮಿಂಚು ಇದ್ದೇ ಇರುತ್ತೆ. ಮಿಂಚು ಗುಡುಗು ಎರಡು ಒಂದಕ್ಕೊಂದು ಒಟ್ಟಿಗೆ ಉತ್ಪತ್ತಿಯಾಗುತ್ತೆ. ಈ ಒಂದು ಸಣ್ಣ ವಿಡಿಯೋವನ್ನ ಸ್ಕೂಲ್ ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಬೇಕು ಅಂತ ನಾನು ಕಾನ್ಸೆಪ್ಟು, ಡಿಸೈನು, ವಾಯ್ಸನ್ನ ನಾನು ಕೊಟ್ಟಿದ್ದೀನಿ, CG ನಾಗರಾಜ. ಇದಕ್ಕೆ ಅಕಾಡೆಮಿಕ್ ಅಸಿಸ್ಟೆನ್ಸ್ ಅನ್ನ ನಾನು ChatGPT ಇಂದ ತಗೊಂಡಿದ್ದೀನಿ. ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್ ಇಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವ್ರು ಇದನ್ನ ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ಧನ್ಯವಾದಗಳು. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ ಯೂಟ್ಯೂಬ್ ನಲ್ಲಿದೆ. ಯೂಟ್ಯೂಬ್ ನಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ, ಅದ್ಭುತವಾದ ವಿಚಾರಗಳ ಬಗ್ಗೆ ನಾನು ಬರೆದಿದ್ದೀನಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಬೇರೆಯವರಿಗೂ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ನಲ್ಲಿ ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಅನೇಕ ಆಶ್ಚರ್ಯಗಳನ್ನು ನಾನು ಹುಡುಕಿ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡ್ತಿದ್ದೀನಿ. ನೀವು ಅದನ್ನು ಕೇಳಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದು ಪರೀಕ್ಷೆಗೆ ಬರ್ತಕ್ಕಂಥದ್ದಲ್ಲ, ಅಥವಾ ಪರೀಕ್ಷೆಗೆ ಬರೆಯುವ ಒಂದು ವಿಷಯ ಅಲ್ಲ. ಸುಮ್ಮನೆ ತಿಳ್ಕೊಳ್ಳೋದಕ್ಕೋಸ್ಕರ ಬರೀತಿರೋದು. ಇದನ್ನು ತಿಳ್ಕೊಂಡ್ರೆ ನಿಮ್ಮ ಜ್ಞಾನಶಕ್ತಿ ಜಾಸ್ತಿ ಆಗ್ಬೋದು, ಜ್ಞಾನವನ್ನು ಬೇರೆಯವರಿಗೆ ನಾವು ಹೇಳ್ಬೋದು. ಥ್ಯಾಂಕ್ ಯು ಆಲ್.